ಇಮಮ್ಮೆ ವರುಣಶ್ರುಧಿ ಹವಾ ಮಧ್ಯಾಚ ಮೃಳಯ ಅಂತ ಇದೊಂದು ಮಂತ್ರ. ಘಟ್ಟದ ಮೇಲಿನ ಯಜುರ್ವೇದಿಗಳ ಸಂಧ್ಯಾವಂದನದ ಸಾಯಂಕಾಲದ ಸಂಧ್ಯಾವಂದನದಲ್ಲಿ ದಿಗುಪಸ್ಥಾನಕ್ಕಾಗಿ ಉಪಯುಕ್ತ ಆಗುವಂತಹ ಒಂದು ಮಂತ್ರ ಇದು. ಅದರ ಕಥೆ ಇವತ್ತು ನಾವು ನೋಡೋಣ. ಇದಾದ ಬಳಿಕ ಮಂತ್ರವನ್ನು ನೋಡೋಣ. ಇದು ವಾಲ್ಮೀಕಿ ರಾಮಾಯಣದಲ್ಲಿ, ಭಾಗವತದಲ್ಲಿ ಮತ್ತೆ ಮಹಾಭಾರತದಲ್ಲಿ, ಐತರೇಯ ಬ್ರಾಹ್ಮಣದಲ್ಲಿ 4 ಕಡೆ ಕಂಡು ಬರ್ತದೆ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 61 ಅಥವಾ 62ನೇ ಅಧ್ಯಾಯದಲ್ಲಿ ಹೀಗೆ ಅದರ ಬಗ್ಗೆ ಕಥೆ ಇದೆ. ಅಂಬರೀಷ ರಾಜನ ಯಜ್ಞ ನಡೆದಿತ್ತು. ಇಂದ್ರ ಯಜ್ಞದ ಅಶ್ವವನ್ನ ಅಪಹರಿಸಿದ. ಆಗ ಪುರೋಹಿತರು ನರನನ್ನ ಬಲಿ ಕೊಡಬೇಕು ಅಂತ ರಾಜನಿಗೆ ಸೂಚನೆ ಮಾಡಿದರು. ಯಜ್ಞ ಪಶು ನಷ್ಟ ಆದದ್ದರ ಪ್ರಾಯಶ್ಚಿತ್ತಕ್ಕಾಗಿ ಒಬ್ಬ ನರನನ್ನ ಬಲಿ ಕೊಡಬೇಕು ಅಂತ ಅವರು ಹೇಳಿದರು. ಅದರಂತೆ ಅಂಬರೀಷ ಸಾವಿರಾರು ಗೋವುಗಳನ್ನು ಇತ್ಯಾದಿಗಳನ್ನು ತೆಗೆದುಕೊಂಡು ಎಲ್ಲ ಕಡೆ ಹುಡುಕಾಡಿದ. ಅನೇಕ ಆಶ್ರಮಗಳನ್ನ, ನಗರಗಳನ್ನು ಸಂದರ್ಶಿಸಿದ. ಕೊನೆಗೆ ಭೃಗುತುಂಗ ಅಂತ ಒಂದು ಪುಣ್ಯ ಕ್ಷೇತ್ರ, ಅಲ್ಲಿ ಋಚೀಕ ಮಹರ್ಷಿಗಳ ಭೇಟಿ ಆಯಿತು ಅವನಿಗೆ. ಆತನಿಗೆ 3 ಜನ ಮಕ್ಕಳಿದ್ರು ಮುನಿಗೆ. ರಾಜ ಆ ಋಚೀಕರನ್ನು ಕೇಳಿದ, ನನಗೆ ಒಂದು ನರ ಪಶು ಬಲಿಗೆ ಬೇಕಾಗಿದೆ, ಬೇರೆ ಎಲ್ಲೂ ನನಗೆ ಸಿಕ್ಕಿಲ್ಲ, ನೀನು ಹಾಗೆ ಕೊಡುವುದಾದರೆ, ನಿನ್ನ ಮಗನನ್ನು ಕೊಡುವುದಾದರೆ ಅದಕ್ಕೆ ತಕ್ಕ ಮೌಲ್ಯ ಕೊಡ್ತೇನೆ ಅಂತ ಹೇಳಿದ. ಅವನು ತನ್ನ ಹಿರಿಯ ಮಗನನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ. ಮತ್ತೆ ಆತನ ತಾಯಿ ಕಿರಿಯ ಮಗನನ್ನ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಆಗ ಮಧ್ಯದವನು, ಶುನಶೇಪ ಅಂತ ಅವನ ಹೆಸರು, ಶೇಪ ಅಥವಾ ಶೇಫ ಹೀಗೂ ಆಗ್ಬಹುದು, ಅವನು ರಾಜನಿಗೆ ಹೇಳಿದ, ನಾನು ನಿನ್ನ ಜೊತೆಗೆ ಬರ್ಲಿಕ್ಕೆ ತಯಾರಿದ್ದೇನೆ, ಆ ಕ್ರಯವನ್ನ ನನ್ನ ತಂದೆ ಕೊಡು ಅಂತ. ಅದರಂತೆ 1 ಲಕ್ಷ ಗೋವನ್ನ ಋಷಿಕನಿಗೆ ಕೊಟ್ಟು ಶುನಶೇಪನನ್ನು ಕರ್ಕೊಂಡು ಅವನು ಯಜ್ಞಕ್ಕೆ ಹೋದ. ಈ ಶುನಶೇಪ ಮಾರ್ಗ ಮಧ್ಯದಲ್ಲಿ ಈ ರಾಜನ ಜೊತೆಗೆ ಹೋಗುವಾಗ ತನ್ನ ಸೋದರ ಮಾವ ವಿಶ್ವಾಮಿತ್ರರನ್ನ ನೋಡಿದ. ನನಗೆ ತಾಯಿ ತಂದೆ ಯಾರೂ ಕೂಡ ಇಲ್ಲ, ನೀನೇ ನನಗೆ ರಕ್ಷಕ, ನನ್ನ ಉದ್ದೇಶವೂ ಈಡೇರಬೇಕು, ನನ್ನನ್ನು 1 ಲಕ್ಷ ಗೋವುಗಳಿಗೆ ಖರೀದಿ ಮಾಡಿದಂತಹ ರಾಜನ ಉದ್ದೇಶವೂ ಕೃತಾರ್ಥ ಆಗಬೇಕು, ಅದಕ್ಕೆ ನೀನೀಗ ನನ್ನ ರಕ್ಷಿಸಬೇಕು ಅಂತ ಆ ಹುಡುಗ ಕೇಳಿದ. ಆಗ ವಿಶ್ವಾಮಿತ್ರ ತನ್ನ ಮಕ್ಕಳಿಗೆ ಹೇಳಿದ, ಅವನಿಗೆ ಅನೇಕ ಜನ ಮಕ್ಕಳಿದ್ರು ವಿಶ್ವಾಮಿತ್ರರಿಗೆ, ಈ ಶುನಶೇಪನ ಬದಲಾಗಿ ನೀವು ಯಾರಾದರೂ ಹೋಗ್ರಿ ಅಂತ ಅವರಿಗೆ ಸೂಚನೆ ಕೊಟ್ಟ. ಆಗ ಅವ್ರು ಯಾರೂ ಕೂಡ ಒಪ್ಪಲಿಲ್ಲ. ನಮ್ಮ ಜೀವಮಾನದಲ್ಲಿ ನಾವು ಇನ್ನೂ ಅನೇಕ ಸುಖಗಳನ್ನು ಕಾಣಬೇಕು, ಬೇಡ ಅಂತ ಹೇಳಿ ಅವ್ರು ಯಾರು ಒಪ್ಪಲಿಲ್ಲ. ಅದಕ್ಕೆ ಅವರಿಗೆ ಶಾಪ ಕೊಟ್ಟ, ನೀವೆಲ್ಲರೂ ಚಾಂಡಾಲರಾಗಿರಿ, ನಾಯಿ ಮಾಂಸ ಭೋಜನ ಮಾಡ್ತಾ 1000 ವರ್ಷ ನೀವು ಭೂಮಿ ಮೇಲೆ ಸಂಚಾರ ಮಾಡಿರಿ ಅಂತ ಹೇಳಿದ. ಮುಂದೆ ವಿಶ್ವಾಮಿತ್ರ ಶುನಶೇಪನಿಗೆ ಮಂತ್ರವನ್ನ, 2 ಮಂತ್ರಗಳನ್ನ, ಇಂದ್ರ ವಿಷ್ಣು ದೇವತೆಗಳನ್ನ ಸ್ತುತಿಸುವಂತಹ 2 ಮಂತ್ರಗಳನ್ನ ಹೇಳಿಕೊಟ್ಟ. ಆ ಯಜ್ಞದಲ್ಲಿ ಯಾವ ಯಜ್ಞ ಸ್ತಂಭಕ್ಕೆ ನೀರನ್ನು ಕಟ್ಟಿರ್ತಾರೆ ಅಲ್ಲಿ ಇವುಗಳನ್ನು ಸ್ತುತಿಸು, ಈ ಮಂತ್ರಗಳನ್ನು ಹೇಳುವಂತ ವಿಶ್ವಾಮಿತ್ರ ತನ್ನ ಸೋದರಳಿಯನಿಗೆ ಹೇಳಿದ್ದ. ಅದರಂತೆ ಯಜ್ಞ ಪ್ರಾರಂಭ ಆಯಿತು. ಆ ಯೂಪ, ಯಜ್ಞದ ಪಶುವನ್ನು ಕಟ್ಟುವಂತಹ ಕಂಬ, ಅದಕ್ಕೆ ಈ ಶುನಶೇಪನನ್ನು ಕಟ್ಟಿದರು. ಶುನಶೇಪ ಮೊದಲು ಅಗ್ನಿಯನ್ನ, ಮತ್ತೆ ಮುಂದೆ ಇಂದ್ರ ವಿಷ್ಣು
ಇತ್ಯಾದಿಗಳ ಸ್ತೋತ್ರಗಳನ್ನು ಕೂಡ ಪಠಿಸಿದ. ಆ ಸಂದರ್ಭದಲ್ಲಿ ಇಂದ್ರ ಅವನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟ. ರಾಜನಾದಂತಹ ಅಂಬರೀಷನಿಗೂ ಯಾವುದೇ ಪಶುವಧೆ ಇಲ್ಲದೇನೆ ಆ ಯಜ್ಞ ಮುಗಿದು ಹೋಗುವಂತೆ, ಸಮಾಪ್ತ ಆಗುವಂತೆ, ಸಫಲ ಆಗುವಂತೆ ಅನುಗ್ರಹಿಸಿದ. ಇದೇ ಕತೆ ಭಾಗವತದ 9ನೇ ಸ್ಕಂದದ 7ನೇ ಅಧ್ಯಾಯದ 65ನೇ ಶ್ಲೋಕದಿಂದ ಮುಂದೆ ಕೂಡ ಕಂಡುಬರ್ತದೆ. ತ್ರಿಶಂಕು ಅಂತ ಪ್ರಖ್ಯಾತನಾದ ರಾಜ, ಅವನ ಮಗ ಹರಿಶ್ಚಂದ್ರ. ಆ ಹರಿಶ್ಚಂದ್ರನಿಗೆ ಮಕ್ಕಳಿರಲಿಲ್ಲ. ಅವನು ನಾರದರ ಉಪದೇಶದಂತೆ ವರುಣನನ್ನ ಮೊರೆ ಹೊಕ್ಕು ಮಗನನ್ನು ಕೊಡು ಅಂತ ಕೇಳಿದ. ಒಬ್ಬ ವೀರಪುತ್ರನಿಗೆ ಜನಿಸಿದ್ರೆ ಅವನನ್ನೇ ಪಶುವನ್ನಾಗಿ ಮಾಡಿ ನಿನಗಾಗಿ ಯಜ್ಞ ಮಾಡ್ತೇನೆ ಅಂತ ಅವನು ಪ್ರಾರ್ಥಿಸಿದ್ದ. ಹಾಗೆ ಆಗಲಿ ಅಂತ ಆ ವರುಣ ಅವನಿಗೆ ವರ ಕೊಟ್ಟ. ರೋಹಿತ ಅನ್ನುವ ಹೆಸರಿನ ಮಗ ಹುಟ್ಟಿದ. ಮಗ ಹುಟ್ಟಿದ್ದಾನೆ, ನನಗೆ ಬಲಿ ಕೊಡುವಂತ ವರುಣ ಕೇಳಿದ. ಆಗ 10 ದಿನ ಕಳೆಯಲಿ, ಆಗ ಈ ಮಗನನ್ನ ಬಲಿ ಕೊಡ್ತೇನೆ ಅಂತ ತಂದೆ ಹೇಳಿದ. 10 ದಿನ ಕಳೆದಾದ ಮೇಲೆ ಹಲ್ಲು ಹುಟ್ಟಲಿ ಮಗುವಿಗೆ, ಆಮೇಲೆ ಬಲಿ ಕೊಡ್ತೇನೆ ಅಂತ ಹೇಳಿದ. ಹಲ್ಲು ಹುಟ್ಟಿದ್ದಾದ ಮೇಲೆ ಹಲ್ಲುಗಳು ಬಿದ್ದು ಹೋಗ್ಲಿ, ಆಮೇಲೆ ಮತ್ತೆ ಬಲಿ ಕೊಡ್ತೇನೆ, ಇನ್ನೊಂದು ಸ್ವಲ್ಪ ದೊಡ್ಡವನಾಗಲಿ ಮಗ ಅಂತ ತಂದೆ ಹೇಳಿದ. ಹಲ್ಲು ಬಿದ್ದು ಹೋಗಿವೆ, ಮತ್ತೆ ಬಲಿ ಕೊಡುವಂತ ವರುಣ ಬಂದಾಗ ಮತ್ತೆ ಹಲ್ಲು ಹುಟ್ಟಲಿ, ಅಂಥ ಪಶುವನ್ನೇ ನಾನು ಬಲಿ ಕೊಡ್ತೀನಿ ಅಂತ ತಂದೆ ಹೇಳಿದ. ಬಂದಿದ್ದ ಹಲ್ಲುಗಳು ಹೋಗಿ ಮತ್ತೊಂದು ಹಲ್ಲು ಬಂದಾಗ ಮತ್ತೆ ವರುಣ ಬಂದ. ಇವನು ಕ್ಷತ್ರಿಯ ಶಿಶು. ಇವನು ಬೆಳೆದು ಶಸ್ತ್ರಧಾರಣೆಗೆ ಯೋಗ್ಯನಾದಾಗ ಅವನನ್ನ ಬಲಿ ಕೊಟ್ರೆ ಪೂರ್ಣವಾದ ಬಲಿ ಆಗ್ತದೆ. ಆದ್ರಿಂದ ಇನ್ನೂ ಸ್ವಲ್ಪ ದಿವಸ ಆಗಲಿ ಅಂತ ರಾಜ ಹೇಳಿದ. ವರುಣ ಕಾಲವನ್ನ ಮತ್ತಷ್ಟು ಪ್ರತೀಕ್ಷೆ ಮಾಡಿದ. ಈ ರೋಹಿತನಿಗೆ ಇದು ಗೊತ್ತಾಯಿತು. ಅವನೊಂದು ಬಾರಿ ಧನುರ್ಧಾರಿಯಾಗಿ ಕಾಡಿಗೆ ಹೊರಟೋಗ್ಬಿಟ್ಟ. ಈ ಕಡೆ ಮಗ ದೂರ ಹೋದಾಗ, ಬಲಿ ಕೊಡ್ಲಿಕ್ಕೆ ಮಗ ಇಲ್ಲದಂತಾದಾಗ ವರುಣನಿಗೆ ಕೋಪ ಬಂದು ಹರಿಶ್ಚಂದ್ರ ರಾಜನಿಗೆ ಶಾಪ ಕೊಟ್ಟ. ಅವನಿಗೆ ಜಾತ ಮಹೋದರ ರೋಗ ಬಂತು. ಆಗ ರೋಹಿತ ತನ್ನ ಊರಿಗೆ ಹೊರಟ. ಆಗ ಇಂದ್ರ ಅಲ್ಲೊಂದು ವೃದ್ಧ ಬ್ರಾಹ್ಮಣ ರೂಪದಿಂದ ಅವನನ್ನು ಬಂದು ತಡೆದ. ತೀರ್ಥಯಾತ್ರಾ ಮೊದಲಾದವುಗಳನ್ನು ಅದು ಮಾಡುವುದು ಹೆಚ್ಚು ಪುಣ್ಯಕರ, ನೀನ್ಯಾಕೆ ರಾಜ್ಯಕ್ಕೆ ಹೊರಟಿದ್ದಿ ಅಂತ ತಡೆದ. ಅದರಂತೆ ರೋಹಿತ 1 ವರ್ಷ ಕಾಲ ಕಾಡಿನಲ್ಲಿ ತೀರ್ಥಯಾತ್ರೆ ಇತ್ಯಾದಿಗಳನ್ನು ಮಾಡಿ ಸಂಚಾರ ಮಾಡಿದ. ಮತ್ತೊಂದು ಬಾರಿ ತನ್ನ ಅರಮನೆಗೆ ಹೋಗಬೇಕು, ತಂದೆಯನ್ನು ಭೇಟಿ ಮಾಡಬೇಕು ಅಂತ ಹೋದಾಗಲೂ 2ನೇ, 3ನೇ, 4ನೇ, 5ನೇ ವರ್ಷ ಎಲ್ಲಾ ಪ್ರಸಂಗಗಳಲ್ಲೂ ಕೂಡ ಇಂದ್ರ ವೃದ್ಧ ಬ್ರಾಹ್ಮಣ ರೂಪದಿಂದ ಬಂದು ಮತ್ತೆ ತಡೆದ. 6ನೇ ವರ್ಷ ಮತ್ತೆ ರೋಹಿತ ಹೊರಟಾಗ ದಾರಿಯಲ್ಲಿ ಅಜೀಗರ್ತ ಮುನಿ, ಅವನ ಮಧ್ಯಮ ಪುತ್ರ ಶುನಶೇಪ, ಅವನನ್ನ ಕರೆದುಕೊಂಡು ಅವನನ್ನು ಖರೀದಿ ಮಾಡಿ ಅವನನ್ನು ಬಲಿಪಶುವಾಗಿ ಕೊಡಲಿಕ್ಕೆ ಅಂತ ತಂದೆಗೆ ಬಂದು ನಮಸ್ಕರಿಸಿದ. ಹಿಂದೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ರಚಯಿಕ ಅಂತ ಬಂದಿತ್ತು, ಇಲ್ಲಿ ಅಜೀಗರ್ತ ಅಂತ ಬಂದಿದೆ. ಅಲ್ಲಿ ಅಂಬರೀಷ ಅಂತ ಹೆಸರಿದ್ರೆ ಇಲ್ಲಿ ಹರಿಶ್ಚಂದ್ರ ಅಂತ ಹೆಸರಿದೆ. ಮುಂದೆ ರಾಜಸೂಯ ಯಾಗವನ್ನು ಮಾಡಿದ ಹರಿಶ್ಚಂದ್ರ. ಅಲ್ಲಿ ಈ ಪುರುಷ ಬಲಿ ಕೊಟ್ಟ ಆ ಶುನಶೇಪನನ್ನ. ವರುಣ ಇತ್ಯಾದಿ ದೇವತೆಗಳನ್ನು ಆರಾಧಿಸಿದ. ಮತ್ತೆ ಮಹೋದರ ರೋಗದಿಂದಲೂ ಕೂಡ ಮುಕ್ತನಾದ. ಅಲ್ಲಿ ಆ ಶುನಶೇಪನನ್ನ ಬಲಿಯನ್ನು ಕೊಡಲಿಲ್ಲ, ಅದು ಇಲ್ಲಿ ಭಾಗವತದಲ್ಲಿ ಬರಲಿಲ್ಲ. ತತಃ ಪುರುಷಮೇಧೇನ ಹರಿಶ್ಚಂದ್ರೋ ಮಹಾಯಶಾಹ ಮುಕ್ತೋದರೋ ಯಜತ್ ದೇವಾನ್ ವರುಣಾದೀನ್ ಮಹಾಕೃತವು ಅಂತಿಷ್ಟೇ ಬಂದಿದೆ. ಬೇರೆ ಬೇರೆ ವ್ಯಾಖ್ಯಾನಗಳಿಗನುಸಾರವಾಗಿ ಮತ್ತೆ ಬೇರೆ ಕಡೆ ಬಂದ ಮಾಹಿತಿಗಳಿಗನುಸಾರವಾಗಿ ಈ ದೇವತೆಗಳನ್ನ ಸ್ತುತಿಸಿ ಶುನಶೇಪನು ಕೂಡ ಮುಕ್ತನಾದ. ರಾಜ ಹರಿಶ್ಚಂದ್ರನ ಯಜ್ಞವೂ ಮುಂದುವರಿಯಿತು.
ಅವನ ಕಾರ್ಯವೂ ಸಫಲ ಆಯಿತು. ಈ ಶುನಶೇಫನು ಕೂಡ ದೇವತೆಗಳನ್ನು ಸ್ತುತಿಸಿ ತಾನು ಬಲಿಯಾಗಬೇಕಾದ್ದರಿಂದ ಆ ಒಂದು ಪ್ರಸಂಗದಿಂದ ಮುಕ್ತನಾದ. ಮಹಾಭಾರತದ ಅನುಶಾಸನ ಪರ್ವದ 3ನೇ ಅಧ್ಯಾಯದಲ್ಲಿ ಋಚೀಕಸ್ಯ ಆತ್ಮಜಶ್ಚೈವ ಶುನಶೇಪೋ ಮಹಾಯಶಃ, ಋಚೀಕನ ಮಗನಾದ ಶುನಶೇಪ ಅವನು ಹರಿಶ್ಚಂದ್ರನ ಯಜ್ಞದ ಪ್ರಸಂಗದಲ್ಲಿ ಯಜ್ಞ ಪಶುವಾಗಿದ್ದ. ಆದರೆ ದೇವಾಸ್ತೋಷಯತ್ವ ಆತ್ಮ ತೇಜಸ ಪುತ್ರತ ಮನುಸಂಪ್ರಾಪ್ತ ವಿಶ್ವಾಮಿತ್ರಸ್ಯ ಧೀಮತಃ, ವಿಶ್ವಾಮಿತ್ರನ ಉಪದೇಶಕ್ಕನುಸಾರವಾಗಿ ದೇವತೆಗಳನ್ನ ಒಲಿಸಿಕೊಂಡು ಆ ಯಜ್ಞದಲ್ಲಿ ಬಲಿಪಶು ಆಗಬೇಕಾದ ಪ್ರಸಂಗದಿಂದ ಮುಕ್ತನೂ ಆದ ಮತ್ತು ವಿಶ್ವಾಮಿತ್ರನಿಗೆ ಮಗನಂತೆನೂ ಕೂಡ ಮುಂದುವರೆದ. ಈ ಶುನಶೇಪ ವಿಶ್ವಾಮಿತ್ರನಿಗೆ ಜ್ಯೇಷ್ಠ ಪುತ್ರನಾದಾಗ ಅದನ್ನ ಅವನು ಉಳಿದ 50 ಜನ ಮಕ್ಕಳು ಸಹಿಸಿಕೊಳ್ಳಲಿಲ್ಲ. ಆಗ ಅವನು ವಿಶ್ವಾಮಿತ್ರ ಅವರಿಗೆ ಶಾಪ ಕೊಟ್ಟ, ನೀವೆಲ್ಲರೂ ಚಾಂಡಾಲರಾಗಿ ಹೋಗಿ ಅಂತ. ಅದು ಭಾಗವತದಲ್ಲಿ ಬಂದಂತೆ ವಿಶ್ವಾಮಿತ್ರ ತನ್ನ ಮಕ್ಕಳಿಗೆ ಹೇಳಿದಾಗ ಆ ಮಕ್ಕಳು ಶುನಶೇಪನ ಪ್ರತಿನಿಧಿಗಳಾಗಿ ಹೋಗ್ಲಿಕ್ಕೆ ಒಪ್ಪಲಿಲ್ಲ, ಆದ್ರಿಂದ ಶಾಪ ಪಡ್ಕೊಂಡಿದ್ರು. ಮಹಾಭಾರತದಲ್ಲಿ ಬಂದಿರುವಂತೆ ಅವರು ವಿಶ್ವಾಮಿತ್ರನ ಹಿರಿ ಮಗನಾಗಿ ಶುನಶೇಪ ಬಂದದ್ದನ್ನ ಸಹಿಸಿಕೊಳ್ಳಿಕ್ಕಾಗಲಿಲ್ಲ, ಅವನಿಗೆ ಗೌರವ ಕೊಡ್ಲಿಕ್ಕಾಗಲಿಲ್ಲ, ಆದ್ರಿಂದ ಶಪ್ತರಾದರು ಅಂತ ಪ್ರತ್ಯೇಕವಾದಂಥ ಕಥಾ ಇದೆ. ಇದೇ ಥರದ ಒಂದು ಕಥಾ ಐತರೇಯ ಬ್ರಾಹ್ಮಣದಲ್ಲೂ ಕೂಡ 33ನೇ ಭಾಗದಲ್ಲಿ ಕಂಡು ಬರ್ತದೆ. ಇಲ್ಲಿ ಆ ಶುನಶೇಪ ಎಂಬ ನರನನ್ನು ಬಲಿ ಕೊಡುವುದು ಅಂದ್ರೆ ಏನು, ನರನನ್ನು ಬಲಿ ಕೊಡುವ ಯಂತ್ರದ ಆ ಒಂದು ಯಜ್ಞದ ಮಹತ್ವ ಏನು ಅಂತ ಅನ್ನೋದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.